Excel Techno School, ಗುರುವಾಯನಕೆರೆ, ವೇಣೂರು. Admission open now. ನೂತನವಾಗಿ ಆಯ್ಕೆಯಾದಂತ ಅಂದ್ರೆ ಮೊದಲ ಬಾರಿ ಆಯ್ಕೆಯಾದ ಶಾಸಕರುಗಳ ಪತ್ರ ಸರ್. ಆ ಪತ್ರ ಸಂಗ್ರಹ ತಾವು ನೀವೇ ನೇತೃತ್ವ ವಹಿಸಿದ್ರಿ ಅನ್ನೋದು ಕೂಡ ಈಗ ಪತ್ರ ನಿಮಗೆ ಸಿಕ್ಕಿದೆ. ಎಲ್ಲರೂ ಸೇರಿ ನಾನು ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂಥ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದ್ರೆ ಒಂದ್ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ. ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರೋಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ. ಇಲ್ಲಾಂದ್ರೆ ಯಾರು ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಹಿರಿಯನ್ನ ನಿಭಾಯಿಸುವಂಥ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಅದರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆ ಬಂತ ಸರ್ ಈ ಒಂದು ಡಿಮ್ಯಾಂಡ್? ಬರುತ್ತೆ. ಈಗ ಕೊಟ್ಟಿದ್ದೀವಿ, ಬರುತ್ತೆ. ಈ ನಮ್ಮ ನೋಡಿ, ಈಗ ಮಂಗಳೂರಲ್ಲಿ ನಮ್ಮ ಅಶೋಕ್ ರೈ ಒಬ್ಬರೇ ಗೆದ್ದವ್ರೆ, ಅಂಥವ್ರು ಕೊಡಲಿ. ನಮ್ಮ ಶಿವಗಂಗನ್ ಅಂಥವ್ರು ಕೊಡಲಿ, ನಮ್ಮ ಭರತ್ ರೆಡ್ಡಿ ಅಂಥವ್ರು ಕೊಡಲಿ. ಎಲ್ಲ ಸ್ಟ್ರಾಂಗ್ ಇದ್ದಾರೆ. ಎಲ್ಲ 31 ಜನರಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ವೆರಿ ಟ್ಯಾಲೆಂಟ್ ಇದೆ. ಪಕ್ಷಕ್ಕೆ ಒಂದಷ್ಟು ಓಟ್ ತರೋಷ್ಟು ಕೆಪಾಸಿಟಿ ಇದೆ. ಇದರ ಮಹಿಳೆಯರಲ್ಲಿ ನಯನ ಮೋಟಮ್ ಕೊಡಲಿ. ನನಗೆ ಬೇಡ. ನನಗೆ ಮಂತ್ರಿ ಕೊಟ್ಟರು ನಿಜವಾಗ್ಲೂ ನಾನು ತಗೊಳ್ಳಲ್ಲ. ನಾನು MLA ಸಾಕು. ನನಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗೋದು ಸಾಕು. ಹೊಸ ಹುಡುಗರು ಕೊಡಲಿ, ಹೊಸಬ್ರು ಕೊಡಲಿ. ಅವ್ರ ಕೆಪಾಸಿಟಿ ಇದೆ, ಅವರು ಚೆನ್ನಾಗಿ ಮಾಡಿರ್ತಾರೆ. ಮತ್ತು ಪಕ್ಷಕ್ಕೆ ಯಂಗ್ ಟರ್ಕ್ಗೆ ಮಂತ್ರಿ ಮಾಡಿದ್ದಾರೆ ಅಂದರೆ ಪಕ್ಷ ಹೊಸ ಇದಾಗಿ ಬರುತ್ತೆ, ಚಾರ್ಮ್ ಬದಲಾಗುತ್ತೆ. ಅದಕ್ಕೆ 28ಕ್ಕೂ ನಮ್ದೇ ಸರ್ಕಾರ ಬರುತ್ತೆ. ಅದರಿಂದ ಕೊಡ್ಲಿ. ಪತ್ರ ಬರ್ದಿದ್ರ ಯಾರ ಕಡೆಯಿಂದ ರೆಸ್ಪಾನ್ಸ್ ಬಂತು ಸರ್? ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಪತ್ರ ಬರ್ದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ತಮಗೇನಾದ್ರು ಸಿಕ್ಕಿ ಬರ್ದಿರೋದಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲಾ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ. ಅಲ್ಲ ಹೇಳ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನೂ ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡ್ತೀವಿ. ಟೈಮ್ ಕೇಳ್ತೀವಿ. ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ರು ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ತಾವ್ ಅನ್ಕೊಂಡಂತೆ ಇದಾಗಬೇಕು ಅಂದ್ರೆ ಒಂದು ರೀಶಫಲ್ ಆಗ್ಬೇಕು, ಇಲ್ಲಾಂದ್ರೆ ಪವರ್ ಶೇರಿಂಗ್ ಗೊಂದಲ ಬಗೆಹರಿಬೇಕು. ಅದೇನೋ ಆಗುತ್ತೆ. ಯಾವಾಗ ಆಗುತ್ತದು? ಊಟಕ್ಕೆ ಕರೆದ್ಮೇಲೆ ಅತ್ತೆ ಊಟ ಇಕ್ತಾ ಇರ್ತಾರ. ನೀವು ಅಲ್ಲಲ್ಲ, ಒಂದ್ ನಿಮಿಷ. ನಿಮ್ಮ ಊಹೆಗೆ ನನ್ನ ಉತ್ತರ ಅಲ್ಲ. ನಾವು ಬರ್ದಿರೋದು 5 ಜನ MLAಗಳನ್ನ ಹೊಸದಾಗಿ ಗೆದ್ದಿರೋರನ್ನ ನೆಗ್ಲೆಕ್ಟ್ ಮಾಡಬೇಡಿ, ಮಂತ್ರಿ ಮಾಡಿ. ಪಕ್ಷಕ್ಕೆ ಒಂದು ಚಾರ್ಮ್ ಬರುತ್ತೆ. ಯಂಗ್ ಟರ್ಕ್ಗಳಿಗೆ ಒಂದು ಅವಕಾಶ ಸಿಕ್ಕಿದಾಗುತ್ತೆ. ಪ್ರಾದೇಶಿಕ ವಾರ್ಡ್ಗಳಲ್ಲಿ ಕೊಡಿ. ಈಗ ಮಂಗಳೂರು ಅಂತ ಪ್ರದೇಶಗಳಲ್ಲಿ ಗೆಲ್ಲಕ್ಕೆ ಇಲ್ಲ ಕಾಂಗ್ರೆಸ್. ಅಶೋಕ್ ರೈ ಗೆದ್ದಿದ್ದಾರೆ, ಕೊಡಿ. ಅವ್ರಿಗೆ ಟಾಸ್ಕ್ ಕೊಡಿ. ಇಡೀ ಮಂಗಳೂರನ್ನ ನೀನು ಗೆಲ್ಸ್ಕೊಂಬರ್ಬೇಕು, ಮಂತ್ರಿ ಮಾಡ್ತೀನಿ ಅಂತ ಟಾಸ್ಕ್ ಕೊಡಿ. ಅವರು ಬೆಳಗ್ಗೆ ರಾತ್ರಿ ಓಡಾಡಿ ಕೆಲಸ ಮಾಡ್ತಾರೆ. ಆ ಥರ ಪ್ರಾದೇಶಿಕವಾಗಿ ಇರೋರಿಗೆ, ಚೆನ್ನಾಗಿರೋರು ಕೊಡಿ. ಮಧ್ಯ ಕರ್ನಾಟಕದಲ್ಲಿ ನಮ್ಮ ಶಿವಗಂಗನ್ ಕೊಡಿ, ನಯನಂಗೆ ಕೊಡಿ. ಚಿಕ್ಕಮಗಳೂರು ನೋಡಮ್ಮ, ನೆಕ್ಸ್ಟ್ ಈಗಿರೋದ್ರಲ್ಲಿ ಹೊಸಬ್ರು. ಆ ಥರ ನಾನು ಹೇಳ್ತಾ ಇರೋದೇ ಹೊರತು ನಮಗೆ ಮಾಡಿ ಅಂತಲ್ಲ. ಆಮೇಲೆ ನೀವು ಅದಕ್ಕೆ ಕ್ವಶನ್ ಮಾರ್ಕ್ಗಳು ಹಾಕೊಂಡೋಗಿ ನಮ್ಮನ್ನ ಹತ್ರ ಉತ್ತರ ಬಯಸಿದ್ರೆ ನಮಗಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ MLAಗಳು ಕೊಡಿ ಅಂತ. ಸರ್, ಊಟಕ್ಕೆ ಕರಿಬೇಕಾಗಿದ್ದ ಅತ್ತೆ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಅಳಿನ ಆತಿಥ್ಯ ಮಾಡೋರು ಯಾರು ಸರ್? 2 ತಿಂಗಳಾಯ್ತಲ್ಲ ಆಗತ್ತೆ. ಊಟಕ್ಕೆ ಕರೆದು 2 ತಿಂಗಳಾಯ್ತು. ಸಂದರ್ಭ ಬರುತ್ತೆ. ಇನ್ನೊಂದು ವಾರದಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ. ಟೈಮ್ ತಗೊಳ್ತೀವಿ ಎಲ್ಲರೂ. ಅವ್ರನ್ನ ದಿನ ಭೇಟಿ ಮಾಡೋದು, ಅಪ್ಪ ಮಕ್ಕಳು ಭೇಟಿ ಮಾಡೋದು, ಯಾಕೆ ಮನೆಗೆ ಬಂದ್ರಿ ಅನ್ನೋ ಥರ ಆಯ್ತು. ನೀವು ಅವ್ರನ್ನ ಭೇಟಿ ಮಾಡೋದು ಸರ್ವೇ ಸಾಮಾನ್ಯ. ನಾನು ಬೆಂಗಳೂರು ಈಗ ಬರೋಕ್ ಮುಂಚೆ ಮುಖ್ಯಮಂತ್ರಿ ಅವ್ರ ಮನೆಗೂ ಹೋಗಿದ್ದೆ. ಅಷ್ಟರಲ್ಲಿ ಅವ್ರ ಮೀಟಿಂಗ್ ಕೊಟ್ಟಾಗಿದ್ರು. ಏನ್ ಹೇಳ್ತಾ ಇದೀನಿ ನಾನು, DK ಶಿವಕುಮಾರ್ ಸಾಹೇಬ್ರ ಮನೆಗೆ ಬರೋದನ್ನ ನಾನು ದಿನ ಬರ್ತೀನಿ. ನಾನು ಮುಖ್ಯಮಂತ್ರಿ ಮನೆಗೂ ಹೋಗ್ತೀನಿ. ಅವ್ರ ಹತ್ರ ಇವತ್ತು ಅಲ್ಲಿ ನಾನು ಇದು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು. ಅಲ್ಲಿ MLAಗಳು ಮಂತ್ರಿಗಳಿದ್ರೆ ಅವ್ರನ್ನ ಮೀಟೇ ಮಾಡೋಕ್ಕಾಗಿಲ್ಲ. ನಾನು ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಗಳು ಮದುವೆ, ಅದು ಇನ್ವಿಟೇಷನ್ ಕೊಡಿಸ್ಬೇಕಾಯ್ತು. ಅದನ್ನು ಮಾತ್ರ ಕೊಡಿಸಿದ್ದೀನಿ, ರಾಜಕೀಯ ಮಾತಾಡಿಲ್ಲ.
ಎಲ್ಲ 35 ಜನನು ಬಂದು CM, DCM, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡಿ ನಮ್ಮ ಹಕ್ಕನ್ನ ಮಂಡಿಸ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.